ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಕಸರತ್ತು ಆರಂಭಿಸಿದ್ದಾರೆ. 28 ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸೋಕೆ ದೋಸ್ತಿಗಳು ತಂತ್ರವನ್ನ ಹೆಣೆದಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ, ಕ್ಷೇತ್ರಗಳ ವರದಿ ಸಂಗ್ರಹಕ್ಕೆ ಹೈಕಮಾಂಡ್ ಮುಂದಾಗಿದೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದೆ ಅಮಿತ್ ಶಾ ಅವರ ಒಂದು ತಂಡ. ಜೆಡಿಎಸ್ ಜೊತೆ ಮೈತ್ರಿ ಕ್ಷೇತ್ರ ಹಂಚಿಕೆಯ ಬಗ್ಗೆಯೂ ಕೂಡ ಅಭಿಪ್ರಾಯ ತೆಗೆದುಕೊಳ್ತಾ ಇದ್ದಾರೆ. ಮಾಹಿತಿ ಸಂಗ್ರಹಿಸಿ ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸುತ್ತೆ ಈ ಟೀಮ್. ಅಮಿತ್ ಶಾ ಅವರ ಒಂದು ಟೀಮ್ ಇದು. ನೋಡಿ, ಬಿ ಜೆ ಪಿ ನಾಯಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜ್ಯ ನಾಯಕರಿಗಿಂತ ಮುಂಚೆನೇ ಒಂದು ಟೀಮ್ ರೆಡಿ ಮಾಡಿರ್ತಾರೆ, ಸೆಂಟ್ರಲ್ ಟೀಮ್ ಅಥವಾ ಇಲ್ಲಿಯವರೇ ನೇಮಕ ಮಾಡಿರ್ತಾರೆ. ಯಾರಿಗೂ ಗೊತ್ತಿರದ ಹಾಗೆ ಅವರು ಒಂದು ಸರ್ವೆ ಮಾಡೋದು ಅಥವಾ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು, ಅದನ್ನು ಗುಪ್ತವಾಗಿ ಅಮಿತ್ ಶಾ ಅವ್ರಿಗೆ ಅಥವಾ ನಡ್ಡಾ ಅವ್ರಿಗೆ ವರದಿನ ಕೊಡುವಂಥ ಒಂದು ಪ್ರಕ್ರಿಯೆ. ಅವರು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಅದೇ ರೀತಿ ತಂತ್ರವನ್ನು ಪ್ರಯೋಗ ಮಾಡ್ತಾನೆ ಇರ್ತಾರೆ. ಅಂದರೆ ದೋಸ್ತಿಗಳು ಈ ರೀತಿಯಾಗಿ ಈಗ ಸ್ಟ್ರಾಟಜಿನ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಆಯ್ಕೆ, ಆಮೇಲೆ ಕ್ಷೇತ್ರಗಳ ಒಂದು ವರದಿ, ಅಲ್ಲಿ ಬಲಾಬಲ ಏನಿದೆ ಮತ್ತು ಸಾಮರ್ಥ್ಯ ಏನಿದೆ ಅಂಥೇಳಿ, ಕಾರ್ಯಕರ್ತರ ಅಭಿಪ್ರಾಯ, ಒಟ್ಟಿಗೆ ಹೋಗೋಕ್ಕಾಗುತ್ತಾ ಇಲ್ವಾ, ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಕಾರ್ಯಕರ್ತರು ಪ್ರಚಾರಕ್ಕೆ ಬರ್ತಾರಾ ಇಲ್ವಾ, ಆಮೇಲೆ ಮೈತ್ರಿ ಹಂಚಿಕೆಯ ಬಗ್ಗೆ, ಕ್ಷೇತ್ರಗಳ ಹಂಚಿಕೆ, ಈ ಕ್ಷೇತ್ರವನ್ನು ಬಿ ಜೆ ಪಿಗೆ ಬಿಟ್ಕೊಡ್ಬೋದಾ ಅಥವಾ ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಗೆಲ್ಲುವಂಥ ವಾತಾವರಣ ಇದೆಯಾ, ಓವರಾಲ್ ಎಲ್ಲದರ ಒಂದು ಗ್ರೌಂಡ್ ರಿಪೋರ್ಟನ್ನು ಸಂಗ್ರಹ ಮಾಡಿಕೊಂಡು ಬಿ ಜೆ ಪಿ ಹೈಕಮಾಂಡ್ಗೆ ಈ ಒಂದು ತಂಡ ಕಳಿಸಿಕೊಡುತ್ತೆ. 28 ಲೋಕಸಭಾ ಕ್ಷೇತ್ರಗಳ ಕಂಪ್ಲೀಟ್ ಆದಂಥ ಒಂದು ವರದಿ ರೆಡಿಯಾಗುತ್ತೆ. ಈಗಾಗಲೇ ದೋಸ್ತಿಗಳು ಕೂಡ ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ. ಎಲ್ ಎನ್ ಸ್ವಾಮಿ, ಈಗ ಸಹಜವಾಗಿಯೇ ಬಿ ಜೆ ಪಿ ಹೈಕಮಾಂಡ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಟೀಮನ್ನು ರಚನೆ ಮಾಡಿಕೊಂಡು ಅವ್ರದ್ದೇ ಆದಂಥ ಸೋರ್ಸನ್ನು ಬಳಸ್ಕೊಂಡು ಮಾಹಿತಿನ ಕಲೆ ಹಾಕುತ್ತೆ ಪ್ರತಿ ಚುನಾವಣೆಯಲ್ಲೂ ಕೂಡ. ಬಟ್ ಈಗ ಈ ಟೀಮ್ ಹೇಗಿರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಅಭಿಪ್ರಾಯ ಸಂಗ್ರಹ ಇಲ್ಲಿ ಹೇಗಿರುತ್ತೆ ಅಂತ? 2024 ಲೋಕಸಭಾ ಚುನಾವಣೆ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಎಲ್ಲಾ ಪಕ್ಷಗಳು ಅದೇ, ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳಾದಂತ ಬಿಜೆಪಿ ಜೆಡಿಎಸ್ ಸಾಕಷ್ಟು ರಣತಂತ್ರವನ್ನ ಹಿಡಿತಾ ಇದೆ. ಅದರಲ್ಲೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಕ್ಷೇತ್ರಗಳನ್ನ ಮತ್ತೆ ಉಳಿಸ್ಕೊಳ್ಬೇಕು, ಪ್ರಾಬಲ್ಯ ತೋರಿಸಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹಾಗಾಗಿ ಈ ಬಾರಿ ಜೆಡಿಎಸ್ ಜೊತೆ ಕೈ ಜೋಡಿಸೋದ್ರಿಂದ ಇನ್ನಷ್ಟು ಪ್ರಾಬಲ್ಯವನ್ನು ತೋರಿಸಬೇಕು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಸೋಲಿಗೆ ತಿರುಗೇಟು ಕೊಡಬೇಕು ಲೋಕಸಭಾ ಚುನಾವಣೆಯ ಮೂಲಕ ಎಂಬ ಆ ವಿಚಾರದಿಂದ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಕ್ಷೇತ್ರವಾರು ಯಾವ ರೀತಿ ಒಂದು ಕ್ಷೇತ್ರವಾರು ಅಭ್ಯರ್ಥಿಗಳ ಪರ ಹೇಗಿದೆ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಹಾಗೂ ಜನತಾ ಅಭಿಪ್ರಾಯ ಏನಿದೆ ಎಂಬ ವಿಚಾರವನ್ನ ತಿಳಿದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಈಗಾಗಲೇ ದೆಹಲಿಯಿಂದ ಹೈಕಮಾಂಡ್ ಒಂದು ಟೀಮ್ ಒಂದನ್ನ ಕಳಿಸಿದೆ. ಆ ಮೂಲಕ ಸಂಪೂರ್ಣವಾದಂತ ವರದಿಯನ್ನ ಪಡೆಯುವಂತಹ ಕೆಲಸವನ್ನ ಆ ತಂಡ ಮಾಡ್ತಾ ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಗೆಲ್ಲಬಹುದಾದಂತ ಸಾಧ್ಯತೆ ಇದೆ, ಜೊತೆಗೆ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ರಿಂದ ನಷ್ಟಗಳ ಲೆಕ್ಕಾಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಕಾರ್ಯಕರ್ತರ ಭಿನ್ನಾಭಿಪ್ರಾಯಗಳು, ಮುಖಂಡರ ಅಸಮಾಧಾನಗಳು ಎಲ್ಲವನ್ನೂ ಸೇರಿಸಿಕೊಂಡು ಎಲ್ಲ ಒಂದು ವರದಿಯನ್ನ ಪಡೆದುಕೊಂಡು ಆ ವರದಿ ಪಡೆದ ನಂತರ ಹೈಕಮಾಂಡ್ ನಾಯಕರಿಗೆ ಆ ವರದಿಯನ್ನ ತಲುಪಿಸುವಂತ ಕೆಲಸ ಈ ಟೀಮ್ ಮಾಡುತ್ತೆ. ಅಂದ್ರೆ ಕ್ಷೇತ್ರವಾರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು, ಜೊತೆಗೆ ಕಳೆದ ಬಾರಿ ಗೆದ್ದಂತಹ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ಒಂದು ತಂತ್ರವನ್ನ ಹೆಣಿಬೇಕು, ಆ ಜನಾಭಿಪ್ರಾಯ, ಅಲ್ಲಿ ಪಕ್ಷದ ಒಂದು ವಿಚಾರಗಳು ಯಾವ ರೀತಿ ಇದೆ, ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಆ ಅಭ್ಯರ್ಥಿಗಳ ಪರ ಯಾವ ರೀತಿ ಒಂದು ಕೆಲಸ ಮಾಡ್ತಾರೆ, ಜೊತೆಗೆ ಅಲ್ಲಿನ ಒಂದು ಸ್ಥಳೀಯ ಶಾಸಕರ ಟೀಮ್ ವರ್ಕ್ ಯಾವ ರೀತಿ ಇದೆ, ಯಾಕಂದ್ರೆ ಸ್ಥಳೀಯ ಶಾಸಕರು ಅಲ್ಲಿನ ಶಾಸಕರ ಒಂದು ಟೀಮ್ ವರ್ಕ್ ಯಾವ ರೀತಿ, ಪಕ್ಷ ಸಂಘಟನೆ ಯಾವ ರೀತಿ ಇದೆ ಎಂಬ ವಿಚಾರಗಳನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದು ಹೈಕಮಾಂಡ್ಗೆ ರವಾನಿಸುತ್ತೆ. ಆ ನಂತರ ಇಲ್ಲಿರುವಂತಹ ಒಂದು ವಿಚಾರಗಳನ್ನ, ಅಂದ್ರೆ ಮೈತ್ರಿ ಜೆಡಿಎಸ್ ಜೊತೆ ಮೈತ್ರಿ ಹಾಗೂ ಬಿಜೆಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು, ಜೊತೆಗೆ ಕ್ಷೇತ್ರ ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಅಭಿಪ್ರಾಯವನ್ನು ಕೂಡ ಈ ಟೀಮ್ ಸಂಗ್ರಹ ಮಾಡುತ್ತೆ. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.